ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಡಬೇಡಿ. ಯಾಕೆಂದರೆ ಕೊನೆಯ ಭಾಗದಲ್ಲಿ ಹೇಳಲಿರುವ 2 ಸರಳ ವಸ್ತುಗಳು ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಉತ್ತಮ ಆಲೋಚನೆಗಳು ಮತ್ತು ಧನಯೋಗದ ಸಂಕೇತ ಆಗಿರಬಹುದು. ಹೀಗಂತ ನಾನು ಹೇಳ್ತಾ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ವಿಶೇಷವಾಗಿ ಕುಂಭರಾಶಿಯವರು ಈ ಸಮಯದಲ್ಲಿ ಜೀವನದ ಮಹತ್ವದ ತಿರುವಿನಲ್ಲಿ ಇದ್ದಾರೆ. ಒಂದು ಸಣ್ಣ ಎಚ್ಚರಿಕೆ ನಿಮ್ಮನ್ನು ದೊಡ್ಡ ಸಮಸ್ಯೆಯಿಂದ ಕಾಪಾಡಬಹುದು ಮತ್ತು ಒಂದು ಸರಿಯಾದ ನಿರ್ಧಾರ ನಿಮ್ಮ ಅದೃಷ್ಟದ ಬಾಗಿಲನ್ನೇ ತೆರೆಯಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ಗಮನವಿಟ್ಟು ನೋಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಸಿಹಿ ಲೈಕ್ ನೀಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ಮ ಹೊಸ ಆಲೋಚನೆಗಳು, ನಿಮ್ಮ ಪ್ರಗತಿ ಮತ್ತು ನಿಮ್ಮ ಯೋಚನೆಗಳನ್ನು ಕೆಲವರು ಮೌನವಾಗಿ ಗಮನಿಸ್ತಾ ಇರ್ತಾರೆ. ಅವರಲ್ಲಿ ಒಬ್ಬರು ನಿಮ್ಮ ಸ್ನೇಹಿತರಾಗಿರ್ಬೋದು, ಮತ್ತೊಬ್ಬರು ನಿಮ್ಮ ಕೆಲಸದ ಸ್ಥಳದ ವ್ಯಕ್ತಿ ಆಗಿರಬಹುದು, ಇನ್ನೊಬ್ಬರು ನಿಮ್ಮ ಸಂಬಂಧಿಕರಾಗಿರಬಹುದು. ಅವರು ನಿಮ್ಮ ಆದಾಯ, ನಿಮ್ಮ ಹೊಸ ಯೋಜನೆಗಳು, ನಿಮ್ಮ ಮುಂದಿನ ಹೆಜ್ಜೆಗಳು ಹಾಗೂ ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಪದೇ ಪದೇ ಕೇಳಬಹುದು. ಎಲ್ಲ ಪ್ರಶ್ನೆಗಳು ನಿಮ್ಮ ಒಳಿತಿಗಾಗಿಯೇ ಇರಬೇಕಂತ ಏನಿಲ್ಲ. ಕೆಲವೊಮ್ಮೆ ಅಸೂಯೆ, ಹೋಲಿಕೆ ಮತ್ತು ಕುತೂಹಲ ಕೂಡ ಅದರ ಹಿಂದೆ ಅಡಗಿರಬಹುದು. ಆದ್ದರಿಂದ ಮುಂದಿನ 5 ದಿನಗಳವರೆಗೆ ನಿಮ್ಮ ಹೊಸ ಪ್ಲ್ಯಾನ್ಗಳು, ವ್ಯವಹಾರ, ಹೂಡಿಕೆ ಅಥವಾ ಉದ್ಯೋಗದ ಬದಲಾವಣೆಯ ಬಗ್ಗೆ ಎಲ್ಲರೊಂದಿಗೂ ಕೂಡ ಮಾತನಾಡೋದಕ್ಕೆ ಹೋಗಬೇಡಿ. ಇನ್ನೂ ಪೂರ್ಣಗೊಳ್ಳದ ಕೆಲಸವನ್ನು ರಹಸ್ಯವಾಗಿಯೇ ಇಡಿ. ಮೌನವಾಗಿ ಮಾಡಿದ ಪ್ರಯತ್ನಗಳಿಗೆ ಸಿಗುವ ಫಲ ಹೆಚ್ಚು ಶಾಶ್ವತವಾಗಿರುತ್ತೆ. ಈಗ ಮೊದಲ ದೊಡ್ಡ ಎಚ್ಚರಿಕೆಯನ್ನು ಕೇಳಿ. ಕುಂಭರಾಶಿಯವರು ಹೊಸ ಆಲೋಚನೆಗಳನ್ನು ಬೇಗ ಸ್ವೀಕರಿಸ್ತಾರೆ. ಆದರೆ ಮುಂದಿನ 5 ದಿನಗಳಲ್ಲಿ ಯಾರಾದರೂ ದೊಡ್ಡ ಲಾಭದ ಭರವಸೆ ನೀಡಿದರೆ ಅಥವಾ ಈಗಲೇ ನಿರ್ಧಾರ ಮಾಡಿ ಎಂದು ಒತ್ತಡ ಹಾಕಿದರೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಪ್ರತಿಯೊಂದು ಮಾಹಿತಿಯನ್ನು ಪರಿಶೀಲನೆ ಮಾಡಿ. ಯಾವುದೇ ದಾಖಲೆಗಳನ್ನು ಓದದೆ ಸಹಿ ಹಾಕಬೇಡಿ. ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರವೇ ಈ ಸಮಯದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತೆ. ಎರಡನೇ ಎಚ್ಚರಿಕೆ, ನಿಮ್ಮ ಮಾತಿನ ಬಗ್ಗೆ. ನೀವು ನೇರವಾಗಿ ಮಾತನಾಡುವ ಗುಣ ಹೊಂದಿದ್ರೂ ಕೂಡ ಕೆಲವೊಮ್ಮೆ ನಿಮ್ಮ ಮಾತನ್ನು ಇತರರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಮನೆಯಲ್ಲಾಗಲಿ, ಕಚೇರಿಯಲ್ಲಾಗಲಿ ಅಥವಾ ವ್ಯವಹಾರದಲ್ಲಾಗಲಿ ಕೋಪದಲ್ಲಿ ಮಾತನಾಡಬೇಡಿ. ಒಂದು ಸಿಹಿ ಮಾತು ಹೊಸ ಸಂಬಂಧವನ್ನು ಕಟ್ಟಬಹುದು. ಒಂದು ಕಠಿಣ ಮಾತು ಉತ್ತಮ ಅವಕಾಶವನ್ನೇ ದೂರ ಮಾಡಬಹುದು. ಮೂರನೇ ಎಚ್ಚರಿಕೆ, ಹಣ ಮತ್ತು ನಂಬಿಕೆಗೆ ಸಂಬಂಧಿಸಿದ್ದು. ಯಾರಿಗೂ ನಿಮ್ಮ ಬ್ಯಾಂಕ್ ಮಾಹಿತಿ, ATM ಕಾರ್ಡ್, ಪ್ರಮುಖ ದಾಖಲೆಗಳು, ಮನೆಯ ಕೀಲಿಗಳು ಅಥವಾ ಅಮೂಲ್ಯ ವಸ್ತುಗಳನ್ನು ಸುಲಭವಾಗಿ ನೀಡಬೇಡಿ. ಯಾರಾದರೂ ತುರ್ತಾಗಿ ಹಣ ಕೇಳಿದರೆ ಮೊದಲು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ವಿವೇಕದಿಂದ ನಡೆದುಕೊಳ್ಳುವುದು ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾಗಿರುತ್ತೆ. ಈಗ ಮುಂದಿನ 5 ದಿನಗಳಲ್ಲಿ ನಿಮಗೆ ದೊರೆಯಬಹುದಾದ ಶುಭ ಸುದ್ದಿಗಳ ಬಗ್ಗೆ ತಿಳಿಯೋಣ. ಮೊದಲ ಶುಭ ಸುದ್ದಿ ಹಣಕ್ಕೆ ಸಂಬಂಧಿಸಿದ್ದು. ಬಹಳ ದಿನಗಳಿಂದ ಬಾಕಿ ಇದ್ದ ಹಣ ಮರಳಿ ಬರಬಹುದು. ಹೊಸ ಆದಾಯದ ಮೂಲ ಕಾಣಿಸಬಹುದು. ಆನ್ಲೈನ್ ಕೆಲಸ, ಹೊಸ ವ್ಯವಹಾರ, ಹೊಸ ಗ್ರಾಹಕ ಅಥವಾ ಹೆಚ್ಚುವರಿ ಆದಾಯದ ಅವಕಾಶ ನಿಮ್ಮ ಮುಂದೆ ಬರಬಹುದು. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿನ ಆರಂಭ ಆಗಬಹುದು. ಎರಡನೇ ಶುಭ ಸುದ್ದಿ ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಿಸಿದ್ದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಹೊಸ ಆಲೋಚನೆಗಳನ್ನು ಹಿರಿಯರು ಗುರುತಿಸ್ತಾ ಇರ್ತಾರೆ. ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಹೆಚ್ಚಾಗುತ್ತೆ. ಹೊಸ ಜವಾಬ್ದಾರಿ, ಉತ್ತಮ ಅವಕಾಶ ಅಥವಾ ಪದೋನ್ನತಿಯ ಮಾತುಕತೆ ಆರಂಭ ಆಗಬಹುದು. ಇದುವರೆಗೆ ನಿಮ್ಮ ಸಾಮರ್ಥ್ಯವನ್ನು ಗಮನಿಸದೇ ಇರೋರು ಈಗ ನಿಮ್ಮ ಪ್ರತಿಭೆಯನ್ನು ಒಪ್ಪಿಕೊಳ್ತಾರೆ. ಮೂರನೆಯ ಶುಭ ಸುದ್ದಿ ಮನಸ್ಸಿನ ಶಾಂತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ್ದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾರೊಂದಿಗೆ ಮುಂದುವರಿಬೇಕು ಮತ್ತು ಯಾವ ಕೆಲಸಕ್ಕೆ ಆದ್ಯತೆ ನೀಡಬೇಕು ಎಂಬ ಸ್ಪಷ್ಟತೆ ನಿಮಗೆ ದೊರೆಯುತ್ತೆ. ಮನಸ್ಸು ಸ್ಥಿರವಾದಾಗಲೇ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಈಗ ಈ ವಿಡಿಯೋದಲ್ಲಿನ ಅತ್ಯಂತ ಪ್ರಮುಖ ವಿಷಯಕ್ಕೆ ಬರೋಣ. ಮುಂದಿನ 5 ದಿನಗಳವರೆಗೆ ಕುಂಭರಾಶಿಯವರು ತಮ್ಮ ಜೇಬಿನಲ್ಲಿ ಅಥವಾ ಪರ್ಸಲ್ಲಿ 2 ವಸ್ತುಗಳನ್ನು ಇಟ್ಕೊಳ್ಳೋದು ಶುಭಕರವೆಂದು ಹೇಳಲಾಗಿದೆ. ಮೊದಲನೆಯದು ಸ್ವಚ್ಛವಾದ ನೀಲಿ ಬಣ್ಣದ ಕರವಸ್ತ್ರ. ಎರಡನೆಯದು ಒಂದು ಸಣ್ಣ ಬೆಳ್ಳಿ ನಾಣ್ಯ ಮತ್ತು 3 ಅಕ್ಕಿಯ ಕಾಳುಗಳು. ಆ ಅಕ್ಕಿ ಕಾಳುಗಳು ತುಂಬು ಇರಬೇಕು, ಒಡೆದು ಹೋಗಿರಬಾರದು. ನೀಲಿ ಬಣ್ಣವು ಶನಿದೇವರ ಅನುಗ್ರಹ, ಸ್ಥಿರತೆ ಮತ್ತು ರಕ್ಷಣೆಯ ಸಂಕೇತ ಆಗಿದೆ. ಬೆಳ್ಳಿ ಮನಸ್ಸಿನ ಶಾಂತಿ, ಶುಭ ಸೂಚನೆ ಮತ್ತು ಚಂದ್ರನ ಕೃಪೆಯನ್ನು ಸೂಚಿಸುತ್ತೆ. ಅಕ್ಕಿಯ ಕಾಳುಗಳು ಸಮೃದ್ಧಿ ಮತ್ತು ಲಕ್ಷ್ಮೀ ಕಟಾಕ್ಷಯ ಸಂಕೇತ ಆಗಿದೆ. ನಾಳೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಆ ಕರವಸ್ತ್ರವನ್ನು ನಿಮ್ಮ 2 ಕೈಗಳಲ್ಲಿ ಹಿಡಿದು ಶ್ರೀ ಶನಿದೇವ, ಶ್ರೀ ಗಣೇಶ ಹಾಗೂ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ನೆನೆಯಿರಿ. ನಂತರ ಒಂದು ಸಣ್ಣ ಕಾಗದದಲ್ಲಿ ನಿಮ್ಮ ಹೆಸರನ್ನು ಬರೆದು ಅದರ ಕೆಳಗೆ ನನ್ನ ಆಲೋಚನೆಗಳು ಸರಿಯಾದ ದಾರಿಯಲ್ಲಿ ಸಾಗಲಿ, ನನ್ನ ಪರಿಶ್ರಮಕ್ಕೆ ಫಲ ಸಿಗಲಿ, ನನ್ನ ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿ ನೆಲೆಸಲಿ ಅಂತ ಬರೀರಿ. ಆ ಕಾಗದವನ್ನು ಮಡಚಿ ಕರವಸ್ತ್ರದೊಳಗೆ ಇಡಿ. ಜೊತೆಗೆ ಒಂದು ಸಣ್ಣ ಬೆಳ್ಳಿ ನಾಣ್ಯ ಮತ್ತು 3 ಅಕ್ಕಿಯ ಕಾಳುಗಳನ್ನು ಸೇರಿಸಿ. ನಂತರ ಕರವಸ್ತ್ರವನ್ನು ಚೆನ್ನಾಗಿ ಮಡಚಿ
ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸಲ್ಲಿ ಸುರಕ್ಷಿತವಾಗಿ ಇಡಿ. ಈ ಕರವಸ್ತ್ರವನ್ನು ಯಾರಿಗೂ ತೋರಿಸಬೇಡಿ. ಇದು ನಿಮ್ಮ ನಂಬಿಕೆ ಮತ್ತು ದೇವರ ಆಶೀರ್ವಾದದ ಸಂಕೇತ ಅಂತ ಭಾವಿಸಿ. ಪ್ರತಿದಿನ ಮನೆಯಿಂದ ಹೊರಡುವ ಮೊದಲು ಅದನ್ನು ಸೌಮ್ಯವಾಗಿ ಸ್ಪರ್ಶಿಸಿ ಮನಸ್ಸಿನಲ್ಲಿ ನನ್ನ ದಾರಿ ಶುಭವಾಗಲಿ, ನನ್ನ ಮನಸ್ಸು ಶಾಂತವಾಗಿರಲಿ, ನನ್ನ ಕೆಲಸಗಳಿಗೆ ಯಶಸ್ಸು ದೊರೆಯಲಿ, ನನ್ನ ಅದೃಷ್ಟ ಸದಾ ನನ್ನೊಂದಿಗೆ ಇರಲಿ ಅಂತ ಪ್ರಾರ್ಥನೆ ಮಾಡಿ. ಇದು ಕೇವಲ ಒಂದು ಪರಿಹಾರವಲ್ಲ, ಇದು ನಿಮ್ಮ ಮನಸ್ಸಿನ ಪ್ರತಿದಿನ ನೀಡುವ ಸಕಾರಾತ್ಮಕ ಸಂದೇಶ ಆಗಿರುತ್ತೆ. ಮನಸ್ಸು ಬದಲಾಗಿದ್ರೆ ಆಲೋಚನೆ ಬದಲಾಗುತ್ತೆ, ಆಲೋಚನೆ ಬದಲಾಗಿದ್ರೆ ನಿರ್ಧಾರಗಳು ಬದಲಾಗುತ್ತೆ, ನಿರ್ಧಾರಗಳು ಬದಲಾಗಿದ್ರೆ ಜೀವನದಲ್ಲಿ ಹೊಸ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ಕರವಸ್ತ್ರವನ್ನು ಕೂಡ ತೊಳೆದು ಪುನಃ ಬಳಸ್ಬೋದು. ಫ್ರೆಂಡ್ಸ್, ದೇವರ ಆಶೀರ್ವಾದ, ಶನಿದೇವರ ಕೃಪೆ ಮತ್ತು ನಿಮ್ಮ ನಿರಂತರ ಪರಿಶ್ರಮ ಒಂದಾದಾಗ ಕುಂಭರಾಶಿಯವರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನೋದು ಆರಂಭವಾಗುತ್ತೆ. ಮುಂದಿನ 5 ದಿನಗಳನ್ನು ಆತ್ಮವಿಶ್ವಾಸದಿಂದ ಕಳೆಯಿರಿ. ನಿಮ್ಮ ಅದೃಷ್ಟ, ಗೌರವ ಮತ್ತು ಸಮೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.